90-95 ಜನ ಒಳ್ಳೆ ಉದ್ದೇಶ ಒಳ್ಳೆ ಕಂಟೆಂಟ್ ಇಟ್ಕೊಂಡೇ ಯೂಟ್ಯೂಬ್ ಚಾನಲ್ ಮಾಡ್ತಾರೆ ಸರ್. ಎಲ್ಲೋ 5 ಜನ 5% ಅಷ್ಟೇ. ಆ 5%ಗೆ ಉಳಿದ 95% ಚಾನಲ್ಗಳನ್ನ ನಾವು ದೂಷಣೆ ಮಾಡೋದಲ್ಲ. ಈ ಮನುಷ್ಯ ಯಾವ ನಕ್ಷತ್ರದಿಂದ ಹುಟ್ಟುತ್ತಾನೆ, ಆ ನಕ್ಷತ್ರದ ಗ್ರಹಾಧಿಪತಿ ಯಾರು, ಅಲ್ಲಿಂದ ಅವರ ದೆಸೆಯಲ್ಲಿ ಹುಟ್ಟಿರ್ತಾರೆ. ಒಂದು ನಕ್ಷತ್ರಕ್ಕೆ 24 ಗಂಟೆ ಅವಧಿ, 6 ಗಂಟೆಗೆ ಒಂದು ಪಾದ. ಬಹಳ ಜನ ಯೋಚನೆ ಮಾಡ್ತಾರೆ, ನಂದು ಅಶ್ವಿನಿ ನಕ್ಷತ್ರ, ಅವನದು ಅಶ್ವಿನಿ ನಕ್ಷತ್ರ, ನಾನು ಮಾತ್ರ ಏನೂ ಆಗೇ ಇಲ್ಲ, ಅವನು ಮಾತ್ರ ಹಂಗಾಗಿದೆ. ಏನೇ ಮಂತ್ರ ಹೇಳಿ, ಏನೇ ಪ್ರಾರ್ಥನೆ ಮಾಡಿ, ಏನೇ ಸ್ತುತಿ ಮಾಡಿ 3 ಸರಿ ಮಾಡೋದನ್ನ ಗಮನ ಇಟ್ಟು, ಅದು 3ನೇ ಬಾರಿಗೇನೆ ಹೋಗಿ ಅದು ದೇವರಿಗೆ ತಲುಪುವುದು. ಈಗ ನಾಗರಾಜ್ ಕೋಟೆಯವರು, ಇಲ್ಲಿವರೆಗೆ ನೀವೊಂದು ಈ ನಕ್ಷತ್ರಗಳ ಒಟ್ಟು ಅದರ ವಿವರಣೆ ಕೊಡುವ ಮೊದಲು ಒಂದು 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 ಏನು ಜ್ಯೋತಿಷ್ ವಿಜ್ಞಾನದ ಹಿನ್ನೆಲೆ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಏನು ಕೊಟ್ಟರೆ ಈಗ ಒಂದು 2 ಎಪಿಸೋಡ್ಗಳಲ್ಲಿ, ಬಹುತೇಕ ಅದು ನನಗೆ ಅಂತಲ್ಲ, ಸಾಮಾನ್ಯವಾಗಿ ಇದರ ವಿವರಗಳು ಗೊತ್ತಿರೋದಿಲ್ಲ ಜನ. ಹೌದು. ಗೊತ್ತಿದ್ರೆ ಅವ್ರು ಜ್ಯೋತಿಷ್ ಹತ್ರ ಹೋಗ್ತಿರ್ಲಿಲ್ಲ. ಈಗಂದರೆ ಅವರೇ ಜ್ಯೋತಿಷಿಗಳಾಗ್ಬಿಡ್ತಾರೆ. ಯಾಕಂದರೆ ಸೆಲ್ಫ್ ಮೆಡಿಕೇಟೆಡ್, ಈಗ ಸೆಲ್ಫ್ ಮೆಡಿಸಿನ್. ಈಗಂತೂ ನಮ್ಮಂಥ ಯೂಟ್ಯೂಬರ್ಸ್ಗಳೇ ನಾವಿವತ್ತು ಜ್ಯೋತಿಷ್ಯವನ್ನು ಹೇಳಲಿಕ್ಕೆ ಶುರು ಮಾಡಿದ್ದೀವಿ. ಖಂಡಿತ. ಸೊ ಹಾಗಾಗಿ, ಆದರೆ ಯಾರು ಯಾವ ಕೆಲಸವನ್ನು ಮಾಡಬೇಕೋ ಅವರೇ ಮಾಡಬೇಕು ಅನ್ನೋದಕ್ಕೆ ಈಗ ನೀವು ಒಂದು ಸಾಕ್ಷ್ಯ ರೂಪದಲ್ಲಿ ಇದನ್ನು ಹೇಳಿ, ಈ ವಿವರಗಳು ಗೊತ್ತಾಗ್ತಾ ಹೋದಾಗ ಇದೊಂದು ಅದೇ ಹೇಳಿದ್ನಲ್ಲ, ಅಗಣಿತ ವಿಜ್ಞಾನ ಇದು. ಹೌದು. ಇದನ್ನು ಕೆದಕದಷ್ಟು ಗಣಿತವನ್ನು ಮೀರಿದ್ದು. ಮೀರಿದ್ದು. ಹಾಗಾಗಿ ನೀವೀಗ ನಮಗೆ ಸ್ಥೂಲವಾಗಿ ಸೂಕ್ಷ್ಮವಾಗಿ ಎಷ್ಟನ್ನು ಹೇಳಬೇಕೋ ಅಷ್ಟನ್ನು ನಮಗೆ ಒಂದು ಪ್ರಥಮ ಪಾದದಲ್ಲಿ ನಮ್ಮನ್ನು ಒಂದು ಈ ನಕ್ಷತ್ರಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಪರ್ಯಾವರಣವನ್ನು ಸಿದ್ಧಗೊಳಿಸಿದೆ. ಹೌದು. ಈಗ ನೀವು ನಕ್ಷತ್ರಗಳ ಬಗ್ಗೆ ಹೇಳ್ಬೋದು. ಯಾಕಂತಂದರೆ ಈ ನಕ್ಷತ್ರಗಳ ಬಗ್ಗೆ ಹೇಳುವುದನ್ನು ನಮ್ಮ ನೋಡುಗರು, ತಿಳುವಳಿಕಸ್ತರು ಅದನ್ನು ಯಾಕೆ ಗಂಭೀರವಾಗಿ ಗಮನಿಸಬೇಕು ಅಂದರೆ, ಈಗ ನೀವು ಕೊಟ್ಟಂಥ ಪೀಠಿಕೆಯಲ್ಲೇ ಎಷ್ಟೋ ವಿವರಗಳು ನಮ್ಗೆ ಗೊತ್ತಿರಲಿಲ್ಲ. ಹೌದು. ಹಾಗಾಗಿ ನಾವು ಅದನ್ನು ಗೊತ್ತಿಲ್ಲದೆ ಇದ್ದಿದ್ದನ್ನು ತಿಳ್ಕೊಂಡ್ರೆ ನಿಮ್ಮಂಥವ್ರ ಹತ್ರ ಬಂದು ಜ್ಯೋತಿಷ್ಯ ಕೇಳೋದಕ್ಕೊಂದು ಅರ್ಥ ಇರ್ತದೆ ಅಂತ. ಇದು ಭಾಳ ಮುಖ್ಯವಾದ ಪಾಯಿಂಟ್ ಇದು. ಯಾಕೆಂದರೆ ನಮ್ಮ ಜ್ಯೋತಿಷ್ಯ ಕೇಳೋಕ್ಕೆ ಬರುವವರಿಗೆ ಕಾಲಭಾಗ ಗೊತ್ತಿದ್ರೆ ನಮಗೆ ಹೇಳೋದಕ್ಕೆ ಚೆನ್ನ ಮತ್ತು ಸುಲಭ. ಹೌದು. ಮತ್ತು ಅವರಿಗೂ ಅದರ ವಿಶ್ವಾಸಕ್ಕೆ ಇನ್ನಿಷ್ಟು ವೃದ್ಧಿ ಆಗ್ತದೆ ಅದು. ಹೌದು, ಖಂಡಿತ. ಯಾಕಂದರೆ ಅವ್ರಿಗೊಂದು ಸಣ್ಣ ಬೇಸಿಕ್ ಜ್ಞಾನ. ಹೌದು, ಕೊಡಲೇಬೇಕು ಸರ್, ಕೊಡಲೇಬೇಕು. ಹೌದು. ಹಾಗೆ ಅದು ಈ ಕೆಲಸ ಆಯಿತು ಅಂತ ಅಂದ್ಕೊಳ್ತಾರೆ. ಯಾಕೆ ನೋಡಿ, ಈಗ ಇದನ್ನೆಲ್ಲ ಹೇಳಲಿಕ್ಕೆ ಜ್ಯೋತಿಷ ತರಗತಿಗಳು ಇದ್ದಾವೆ. ಎಲ್ರಿಗೂ ಜ್ಯೋತಿಷ ತರಗತಿಗಳಿಗೆ ಹೋಗೋದಕ್ಕೆ ಪುರ್ಸೋತಿರಲ್ವೇ? ಅಲ್ಲ, ಈಗ ನಮ್ಮ ದೇಶದ 140 ಕೋಟಿ ಜನ, ಇಲ್ಲೊಂದು 6-7 ಕೋಟಿ ಜನ, ಎಲ್ಲರೂ ಜ್ಯೋತಿಷ್ಯದ ಕಲೀಲಿಕ್ಕೆ ಹೋಗಿ ಆಮೇಲೆ ಜ್ಯೋತಿಷ್ಯ ಕೇಳಬೇಕು ಅಂದರೆ ಹೆಂಗೆ ಅದು? ಅದಾಗಲ್ಲ. ಅದಕ್ಕಾಗಿ ಈ ಥರ ನಿಮ್ಮ ಮಾಧ್ಯಮಗಳು ನಮ್ಮ ಸ್ವಲ್ಪ ಅವ್ರಿಗೆ ಹೆಲ್ಪ್ ಆಗ್ತದೆ. ಅವ್ರಿಗೆ ಅಂದರೆ ನಾವು ಪೂರ್ಣ ವಿವರವನ್ನು ಕೊಡಬೇಕಾಗಿಲ್ಲ. ಪೂರ್ಣ ವಿವರಕ್ಕೆ ನೀವಿದ್ದೀರಿ, ಅದು ನೀವು ಮತ್ತೆ ಕೊಡ್ತೀರಿ. ಆದರೆ ಒಂದು ಸ್ಥೂಲ ವಿವರ ಬೇಕಲ್ಲ. ಖಂಡಿತ. ಹಾಗಾಗಿ ಈಗ ಇವತ್ತು ನಾವು ನಕ್ಷತ್ರಗಳ ಬಗ್ಗೆ ಯಾಕೆ ಮಾತಾಡಬೇಕಾದ ತುರ್ತಿದೆ ಅಂದರೆ, ಒಂದು ಜ್ಯೋತಿಷ್ಯ ಅನ್ನೋದನ್ನೇ ವಿರೋಧಿಸುವ ಒಂದು ಗುಂಪು ಶುರುವಾಗಿದೆ. ಖಂಡಿತ. ಆಯಿತಾ? ಅದು ಎಡಪಂಥ ಅನ್ನಿ, ಇನ್ನೊಂದನ್ನೇ, ಮದ್ದೊಂದೇ ಇರಲಿ. ಅದ್ರ ಜೊತೆಗೆ ಅದಕ್ಕೆ ಕಾರಣವೂ ಇದೆ. ಏನು? ನಮ್ಮ ಮಾಧ್ಯಮದ ಉತ್ಪ್ರೇಕ್ಷೆ. ಓಕೆ. ಆಮೇಲೆ ಇವ್ರು ಬೆಳೆಯೋದಕ್ಕೆ ಏನೋ ದುಡ್ಡು ಮಾಡ್ಕೊಳ್ಳಿಕ್ಕೆ ಏನೋ ಹೇಳ್ಬಿಡ್ತಾರೆ. ಅಂದರೆ ಮೂಲ ಜ್ಞಾನ, ವಿಜ್ಞಾನ, ಮೂಲ ಸ್ವಭಾವ, ಮೂಲ ಧಾತು ಅದನ್ನೆಲ್ಲವನ್ನು ಬಿಟ್ಟು ಒಂದಿಷ್ಟು ರೂಪ ಸ್ವರೂಪಕ್ಕೆ ಹೆಚ್ಚು ಬೆಲೆ ಕೊಟ್ಟು ಅಧ್ಯಯನ ಕಡಿಮೆ, ಅಧ್ಯಯನ 0, ಕೊನೆಗೆ ಜ್ಯೋತಿಷ್ಯಕ್ಕೆ ಕೆಟ್ಟ ಹೆಸರು. ಸರ್, ಒಂದಂತೂ ಸತ್ಯ ಸರ್, ನಿಮ್ಮದೊಂದು ಮಾಧ್ಯಮ ಆಗ್ಬೋದು, ಈ ಥರ ಯಾವುದೇ ಮಾಧ್ಯಮ ಆಗೋದು, ಯಾವುದೇ ಯೂಟ್ಯೂಬರ್ ಆಗ್ಬೋದು, 100%ಅಲ್ಲಿ 90-95 ಜನ ಒಳ್ಳೆ ಉದ್ದೇಶ ಒಳ್ಳೆ ಕಂಟೆಂಟ್ ಇಟ್ಕೊಂಡೇ ಯೂಟ್ಯೂಬ್ ಚಾನಲ್ ಮಾಡ್ತಾರೆ ಸರ್. ಎಲ್ಲೋ 5 ಜನ 5% ಅಷ್ಟೇ. ಆ 5%ಗೆ ಉಳಿದ 95% ಚಾನಲ್ಗಳನ್ನ ನಾವು ದೂಷಣೆ ಮಾಡೋದಲ್ಲ. ಇವರೇನೋ ಬದುಕಲಿಕ್ಕೆ ಹೇಳ್ಬಿಟ್ಟಿದ್ದಾರೆ, ಯೂಟ್ಯೂಬ್ನ ನೋಡಿ ಎಲ್ಲ ಇದಾಗಬೇಡ್ರಿ, ಮರಳಾಗಬೇಡ್ರಿ ಅಂತ ಹೇಳೋಂಗೆ ಇಲ್ಲ. ವಿಷಯಗಳೆಲ್ಲ ಇವತ್ತು ಸುಲಭವಾಗಿ ಸಿಗೋದು ಇಂಥ ಮಾಧ್ಯಮಗಳಲ್ಲೇ. ಭಾಳಷ್ಟು ಜನ ಕಷ್ಟಪಡ್ತಾರೆ. ನಾವು ನೋಡಿರ್ತೀವಲ್ಲ, ಎಲ್ಲ ಯೂಟ್ಯೂಬ್ ಚಾನಲ್ ಗಮನಿಸ್ತೀವಲ್ಲ ಸರ್. ಬಹುತೇಕ ಯೂಟ್ಯೂಬ್ ಚಾನಲ್ಗಿಂತ TV ಚಾನಲ್ಗಳಿಂದ ಜ್ಯೋತಿಷ್ಯ ಹಾಳಾಗುತ್ತೆ. ಅದು ಒಪ್ಕೋಬೋದು. ಯಾಕೆಂತಂದರೆ ನನಗೇನು ಯಾರ ಬಗ್ಗೆ ದ್ವೇಷ ಇಲ್ಲ, ಆದರೆ ನಾನು ಹೇಳ್ತಾ ಇರೋದು ಅವರವರ ವೈಯಕ್ತಿಕವಾದ ಚಾರಿತ್ರ್ಯವನ್ನೂ ಸರಿಯಾಗಿ ಇಟ್ಕೊಳ್ತೇನೆ,
ಅಧ್ಯಯನವನ್ನು ಇಟ್ಕೊಳ್ಳೋದೇನೆ ಶುದ್ಧತೆ. ನಾನು ಅದನ್ನು ಸೇರಿ ಹೇಳಿದ್ರು ಸರ್. ಈಗ ನಾನು ಪತ್ರಿಕಾಕರ್ತನಾಗಿ ಪತ್ರಿಕೋದ್ಯಮದಲ್ಲಿದ್ದವನು, ನನ್ನದೇ ಆದಂಥ ನಿಷ್ಠೆ, ಪ್ರಾಮಾಣಿಕತೆ, ನೀವು ಆ ಒಂದು ಅಧ್ಯಯನಶೀಲತೆ, ಒಂದು ಸಮಾಜಮುಖಿಯಾದ ದೃಷ್ಟಿ, ಇದನ್ನು ನೀವು ಇಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದೆ ಇದ್ದರೆ ನೀವು ಯಾವ ಕರ್ಮಕ್ಕೆ ಮಾಡ್ತೀರಿ ಅಂತ ಕೇಳೋದು. ನೀವು ಮಾಡಬೇಡಿ ಅಂತ ಹೇಳೋದು. ಹಾಗಾಗಿ ನಿಮ್ಮ ಇದರಲ್ಲೂ ಈ ಜ್ಯೋತಿಷ್ಯ ಕ್ಷೇತ್ರದಲ್ಲಿ ಏನಾಗಿದೆ ಇವತ್ತು ಮಹಾ ಸವಾಲು. ಯಾಕೆ ಅಂತಂದರೆ ಅದರಲ್ಲಿ ಏನಿದೆ ಬದನೆಕಾಯಿ, ಅವೆಲ್ಲ ಸುಳ್ಳು ಅಂತ ಹೇಳೋರು. ಅದಕ್ಕೀಗ ನಿಮ್ಮಂಥವ್ರು ಈ ಥರದ ಅಧ್ಯಯನದ ಮೂಲಕ ಉತ್ತರ ಕೊಟ್ಟಾಗ ಏನಾಗುತ್ತೆ ಹೇಳಿ, ಇಲ್ಲ ಅದಕ್ಕೆ ಅದರದೇ ಆದಂಥ ತರ್ಕ ಇದೆ, ಅದರದೇ ಆದಂಥ ಲೆಕ್ಕಾಚಾರ ಇದೆ, ಅದರದೇ ಆದಂಥ ಒಂದು ಹುಡುಕಾಟ, ಸಂಶೋಧನೆ, ಶೋಧನೆ, ಅದಕ್ಕೆ ಖಗೋಳ, ಪಂಚಭೂತಗಳು ಎಲ್ಲವೂ ಅದಕ್ಕೆ ಸಾಕು. ನೋಡಿ, ನೀವು ಮಾತಾಡಿ ಇದು ಒಂದು ಕಾರ್ಯಕ್ರಮ ಮಾಡಬೇಕಂತ ಹೆಚ್ಚು ಕಮ್ಮಿ 2 ತಿಂಗಳಾಯ್ತು. ನಾವು ಈಗ ಮಾಡಬೇಕು ಆವಾಗ ಮಾಡಬೇಕಂತ. ನನಗೆ 27 ನಕ್ಷತ್ರಗಳ ವಿವರವನ್ನು ನೀಟಾಗಿ ಅಣಿಗೊಳಿಸ್ಲಿಕ್ಕೆ, ಪ್ರೇಕ್ಷಕರಿಗೆ ಕೊಡಲಿಕ್ಕೆ 1 ತಿಂಗಳಾಯಿತು. ಶ್ರಮ ಎಷ್ಟಿದೆ ಅಲ್ವಾ? ನಾವು ಇಷ್ಟೆಲ್ಲ ಶ್ರಮಪಟ್ಟು ಮಾಡುವಾಗ ಯಾರೋ ಒಂದಿಬ್ಬರು ಅದಕ್ಕೆ ಸರಿ ಇಲ್ಲ, ಅದನ್ನ ನಂಬಲ್ಲ ಅಂದರೆ ನಾವು ಅದಕ್ಕೆ ತಲೆಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅಲ್ಲ, ಬೇಡ, ಅದು ಬೇಡ. ಈಗ ನಾವು ಒಂದು ರೀತಿಯಲ್ಲಿ ಈ 10 ವರ್ಷ ಏನಿದೆಯಲ್ಲ, ನೀವು ಅದನ್ನು ಮೋದಿ ವರ್ಷ ಅಂತ ಕರೆಯಿರಿ ಅಥವಾ ಇನ್ನೊಂದು ದಶಕ ಅನ್ನೋ, ಅದು ಯಾರ್ಯಾರು ಹೇಳಿ, ಈ 10 ವರ್ಷ ಮತ್ತೆ ಭಾರತ ತನ್ನ ಮೂಲ ಸ್ವಭಾವಕ್ಕೆ ಹಿಂತಿರುಗ್ತಾ ಇದೆ, ನಡೀತಾ ಇದೆ. ಪ್ರತಿಯೊಂದರ ಬಗ್ಗೆ ಆಸಕ್ತಿ ಹುಟ್ಟಿದೆ, ಪ್ರತಿಯೊಂದರ ಬಗ್ಗೆ ಅಧ್ಯಯನಶೀಲತೆ ಶುರುವಾಗಿದೆ. ನಾವು ಯಾವುದು ನಮ್ಮ ಅದರಲ್ಲೂ ಕೂಡ ಸನಾತನ ನೀವು ಹೇಳಿದಾಗೆ ಹಿಂದೂ ಧರ್ಮದ ಬಗ್ಗೆ ಅಭಿಮಾನ ಜಾಸ್ತಿ ಆಗ್ತಾ ಇದೆ. ಹೌದು. ಅದೇ ನೀವು 10 ವರ್ಷದ ಹಿಂದೆ ಹೋಗಿ ಎಷ್ಟೋ ಜನ ದೇವರ ಬಗ್ಗೆ ನಂಬಿಕೆಗಳನ್ನೇ ಕಳ್ಕೊಂಡಿದ್ರು. ಹೌದು ಹೌದು ಹೌದು, ಒಪ್ಪೋದು, ಈ ಮಾತು ಖಂಡಿತ ಒಪ್ತೇನೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಇವತ್ತಿನ ಪ್ರಸಂಗದಲ್ಲಿ, ಇವತ್ತಿನ ಸ್ಥಿತಿಯಲ್ಲಿ ನಾವು ಈ ನಕ್ಷತ್ರಗಳ ಬಗ್ಗೆ ಮಾತಾಡ್ತಾ ಕೂತಿದ್ದೇವೆ ಅಂತಂದ್ರು ಅದು ಒಂದು ಯೋಗ ಅಂತ ಭಾವಿಸ್ತೇನೆ ನಾನು. ಖಂಡಿತ ಖಂಡಿತ ಖಂಡಿತ. ಹೇಳಿ ಸರ್. ಈಗ ಅಶ್ವಿನಿ ನಕ್ಷತ್ರದಿಂದ ಪ್ರಾರಂಭ ಮಾಡೋಣ. ಸಿದ್ಧರಾಗಿ ಅಶ್ವಿನಿ ನಕ್ಷತ್ರದವರು ರೆಡಿಯಾಗಿದ್ದೀರಾ? ಕೇಳಿಸ್ಕೊಳ್ಳಿ. ನಕ್ಷತ್ರ ಪುಂಜಗಳಲ್ಲಿ 27 ನಕ್ಷತ್ರಗಳಲ್ಲಿ ಮೊದಲನೇ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಈ ಅಶ್ವಿನಿ ನಕ್ಷತ್ರದ ಅಧಿದೇವತೆ ಅಶ್ವಿನಿ ಕುಮಾರರು. ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು ಕೇತು ದೆಸೆಯಿಂದ ಅವರ ಜೀವನ ಆರಂಭವಾಗುತ್ತದೆ. ಮನುಷ್ಯ ಹುಟ್ಟಿನಿಂದ ಕೊನೆಯವರೆಗೂ ದೆಸೆಗಳಲ್ಲೇ ಬದುಕ್ತಾ ಇರ್ತಾನೆ. 120 ವರ್ಷ ಆಯಸ್ಸು. ಈ ಮನುಷ್ಯ ಯಾವ ನಕ್ಷತ್ರದಿಂದ ಹುಟ್ಟುತ್ತಾನೆ, ಆ ನಕ್ಷತ್ರದ ಗ್ರಹಾಧಿಪತಿ ಯಾರು, ಅಲ್ಲಿಂದ ಅವರ ದೆಸೆಯಲ್ಲಿ ಹುಟ್ಟಿರ್ತಾರೆ. ಕೇತು ದೆಸೆಯಲ್ಲಿ ಹುಟ್ಟಿದರೆ ಏನು ಭವಿಷ್ಯ, ರಾಹು ದೆಸೆಯಲ್ಲಿ ಏನು ಹುಟ್ಟಿದರೆ ಏನು ಭವಿಷ್ಯ ಅನ್ನೋದು ಮುಂದೆ ಅವರು ಜ್ಯೋತಿಷರ ಬಳಿ ಬಂದಾಗ ಗೊತ್ತಾಗ್ತದೆ. ಹೌದು. ಅಶ್ವಿನಿ ನಕ್ಷತ್ರದವರು ಕೇತು ದೆಸೆಯಲ್ಲಿ ಹುಟ್ಟುತ್ತಾರೆ. ಅವರ ಗಣ ದೇವಗಣ, ಅವರ ವರ್ಗ ಲಿಂಗ ಪುರುಷ, ಸ್ವಭಾವ ತಾಮಸ, ಗುಣ ಕ್ಷಿಪ್ರ ಅಂದರೆ ಸ್ವಲ್ಪ ಸ್ಪೀಡು, ಬಣ್ಣ ಹಳದಿ, ಭೂತತತ್ವ ಆಕಾಶ, ಮಂತ್ರ ಓಂ ವಾಗ್ದೇವೈಚ ವಿದ್ಮಹೆ ಸರಸ್ವತೈಚ ಧೀಮಹಿ ತನ್ನೋ ವಾಣಿ ಪ್ರಚೋದಯಾತ್. ಇದನ್ನು ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಓಂ ವಾಗ್ದೇವೈಚ ವಿದ್ಮಹೆ ಸರಸ್ವತೈಚ ಧೀಮಹಿ ತನ್ನೋ ವಾಣಿ ಪ್ರಚೋದಯಾತ್. ಈ ನಕ್ಷತ್ರದವರು ಈ ಮಂತ್ರವನ್ನು ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ದಿನಕ್ಕೆ 3 ಬಾರಿ ಹೇಳಿಕೊಳ್ಳಿ. ಇದ್ದಂತಹ ಸಣ್ಣ ಪುಟ್ಟ ನಕ್ಷತ್ರ ದೋಷಗಳು ದೂರ ಆಗ್ತವೆ. ಈ ನಕ್ಷತ್ರದ ಅದೃಷ್ಟ ರತ್ನ ತಿಳಿ ಹವಳ, ಅದೃಷ್ಟ ವಾರ ಸೋಮವಾರ ಗುರುವಾರ, ಅದೃಷ್ಟ ಲೋಹ ತಾಮ್ರ ಮತ್ತು ಪಂಚಲೋಹ. ಈ ನಕ್ಷತ್ರದಲ್ಲಿ ಜನಿಸಿದಂಥ ಮಹಾಮಹಿಮರು ಯಾರಿದ್ದಾರೆ? ಅಶ್ವತ್ಥಾಮ, ಸತ್ಯ ಹರಿಶ್ಚಂದ್ರ, ಚೋಳ ಮಹಾರಾಜ ಮುಂತಾದ ಮಹನೀಯರು ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದ್ದಾರೆ. ಈ ನಕ್ಷತ್ರದವರು ಜನಿಸಿದಾಗ ಅವರಿಗೆ ಬರತಕ್ಕಂಥ ನಾಮಾಕ್ಷರಗಳೇನು, ಎಲ್ಲಿಂದ ಹೆಸರಿಡಬೇಕು? ಚು, ಛೇ, ಚು, ಛೇ, ಚೋ, ಲಾ. ಚು, ಚ, ಛೇ, ಲಾ ಅಥವಾ ಚು, ಛೇ, ಚ, ಲಾ. ಈ ನಕ್ಷತ್ರಗಳಲ್ಲಿ ಅವರು ಹೆಸರನ್ನು ಇಡಬೇಕು. ಆರಂಭಿಕ ಶಬ್ದ. ಈ ನಕ್ಷತ್ರ ಜನಿಸಿದವರಿಗೆ ಆಗಲೇ ಹೇಳಿದಾಗೆ ಕೇತು ದೆಸೆಯಿಂದ ಪ್ರಾರಂಭವಾಗ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದವರ ರೂಪ ಲಾವಣ್ಯ ಹೇಗಿರುತ್ತೆ? ಈ ನಕ್ಷತ್ರ ಜನಿಸಿದವರು ಆಕರ್ಷಕ ರೂಪದವರು, ವಿಶಾಲವಾದ ಹಣೆ ಇರ್ತದೆ, ಮೂಗು ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಿರುತ್ತೆ. ಗಮನಿಸ್ಕೊಳ್ಳಿ. ಇವರ ನಡೆ ನುಡಿ ಹೇಗಿರ್ತದೆ?
ಪ್ರಶಾಂತ ಮನಸ್ಕರು, ದೃಢವಾದ ನಿರ್ಧಾರವನ್ನು ತಗೊಳ್ತಾರೆ. ಶಿಸ್ತು, ಕೋಪ, ಅತಿ ಸ್ವಾಭಿಮಾನ ಗುಣ ಜಾಸ್ತಿ. ಆದರೆ ಸಣ್ಣ ಸಣ್ಣ ಕಡ್ಡಿಯಂಥ ಸಮಸ್ಯೆಗಳನ್ನು ವನಿಕೆ ಮಾಡಿಕೊಂಡು ಪರದಾಡ್ತಾ ಇರ್ತಾರೆ. ಅಶ್ವಿನಿ ನಕ್ಷತ್ರದವರು. ಈ ನಕ್ಷತ್ರದವ್ರಿಗೆ 30ನೇ ವಯಸ್ಸಿನವರೆಗೆ ಶ್ರಮ ಇರ್ತದೆ. ಸ್ವಲ್ಪ ಆಡಂಬರ ಪ್ರಿಯರು, ಆದಾಯಕ್ಕಿಂತ ಹೆಚ್ಚು ಖರ್ಚು ಜಾಸ್ತಿ ಮಾಡ್ತಾರೆ. ಹೇಗೋ ಕೂಗಾಡಿ, ಕಿರ್ಚಾಡಿ, ಒಡೆದಾಡಿ ಬಡದಾಡಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ತಾರೆ. ಅಶ್ವಯೋಗ ಸೂಚಿತ ನಕ್ಷತ್ರವಾದ್ದರಿಂದ ಈ ನಕ್ಷತ್ರದವರಿಗೆ ಆತುರ ಸ್ವಭಾವ ಇರ್ತದೆ. ಸಾಮಾನ್ಯ ಉಳಿದಂತೆ ಪ್ರಾಮಾಣಿಕರು. ಇದು ಮೇಷರಾಶಿಯಲ್ಲಿ ಬಂದು ಕುಜ ಇದಕ್ಕೆ ರಾಷ್ಟ್ರಾಧಿಪತಿ ಆಗ್ತಾರೆ. ಹಾಗಾಗಿ ಕೋಪ ಜಾಸ್ತಿ, ಸ್ವಲ್ಪ ಜಗಳ ಸ್ವಭಾವ. ಪ್ರತಿ ಮಂಗಳವಾರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಇದ್ದಂಥ ಸಣ್ಣ ಪುಟ್ಟ ದೋಷಗಳು ದೂರವಾಗ್ತದೆ. ಈ ನಕ್ಷತ್ರದಲ್ಲಿ ಸ್ತ್ರೀಯರು ಜನಿಸಿದ್ದಾರೆ. ಈ ನಕ್ಷತ್ರದ ಸ್ತ್ರೀಯರು ಜನಿಸಿದರೆ ಮೇಲೆ ಹೇಳಿದ ಗುಣಗಳ ಸಾಮಾನ್ಯವಾಗಿ ಪುರುಷರ ಗುಣಗಳೇ ಇರ್ತವೆ. ಜೊತೆಗೆ ಪ್ರಶಾಂತ ಮನಸ್ಕರು, ಪ್ರಶಾಂತವಾಗೇ ಇರ್ತಾರೆ. ಇವರು ಜ್ವಾಲಾಮುಖಿ ಆದರೆ ಯಾವಾಗ ಬೇಕಾದರೂ ಸಿಡಿಬಹುದು. ಹಠಸ್ವಾಭಿಮಾನ ಜಾಸ್ತಿ. ಸಂಪ್ರದಾಯಸ್ಥರು, ಗುರು ಹಿರಿಯರಿಗೆ ಗೌರವ ಕೊಡ್ತಾರೆ. ಆದರೆ ಮೇಲೆ ಅವರು ಏನೇ ಕಿಚ್ಚಾಡಿ ಏನೇ ಹೋರಾಟ ಮಾಡಿದ್ರು ಕೂಡ ಅವರ ಒಳಗಿನ ಅಂತಃಕರಣ ಬಹಳ ಮೃದುವಾಗಿರುತ್ತದೆ. ಅಂತಃಕರಣಿಗಳಾಗಿರ್ತಾರೆ, ಬಹಳ ಮೃದುವಾಗಿರ್ತಾರೆ. ಸಾಮಾನ್ಯವಾಗಿ ಈ ನಕ್ಷತ್ರದಲ್ಲಿ ಜನಿಸತಕ್ಕಂಥ ಸ್ತ್ರೀಯರು ಈ ವೃತ್ತಿಪರರಾಗಿರ್ತಾರೆ. ಗೃಹಿಣಿಯರು ಕಡಿಮೆ. ಇವರು ಸ್ವಲ್ಪ ಸ್ಪೀಡ್ ಆದ್ದರಿಂದ ಹೊರಗಡೆ ತಿರುಗಾಡೋದು ಜಾಸ್ತಿ, ಓಡಾಡೋ ಸ್ವಭಾವ ಜಾಸ್ತಿ, ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಅಂತಕ್ಕಂಥ ಕ್ಯಾರೆಕ್ಟರ್ ಇವ್ರದ್ದು. ಹಾಗಾಗಿ ಅವರು ವೃತ್ತಿಪರರಾಗಿರ್ತಾರೆ. ಯಾವುದಾದ್ರೂ ಒಂದು ನೌಕರಿಯನ್ನು ಮಾಡುತ್ತಲೇ ಇರುತ್ತಾರೆ. ಸಾಮಾನ್ಯವಾಗಿ ಕಲಾವಿದೆಯರು, ಸಂಗೀತ, ಲಲಿತ ಸಾಹಿತ್ಯಗಳಲ್ಲಿ ಪ್ರೀತಿ ಇರೋರು ಇರುತ್ತಾರೆ. ಇನ್ನು ಈ ಪಾದಗಳಲ್ಲಿ ಆಗಲೇ ಹೇಳಿದೆ, ಒಂದು ನಕ್ಷತ್ರಕ್ಕೆ, ನಕ್ಷತ್ರದ ವಿವರ ಎಲ್ಲ ಕೊಡುವಾಗ ಇದನ್ನು ಈಗ ಹೇಳುವ ಅಂತ ಬಿಟ್ಕೊಂಡಿದ್ದೆ. ಒಂದು ನಕ್ಷತ್ರಕ್ಕೆ 4 ಪಾದಗಳು ಬರುತ್ತವೆ. ಇದು ಭಾಳ ಚೆನ್ನಾಗಿ ಗೊತ್ತಿರಲಿ. ಒಂದು ನಕ್ಷತ್ರಕ್ಕೆ 24 ಗಂಟೆ ಅವಧಿ, 6 ಗಂಟೆಗೆ ಒಂದು ಪಾದ. 6 4 24, 6 ಗಂಟೆಗೆ ಒಂದು ಪಾದದ ರೀತಿ. 6 ಪಾದ 6 ಪಾದ 6 ಪಾದ 24 ಗಂಟೆ 4 ಪಾದ ಬರುತ್ತೆ. ಉದಾಹರಣೆಗೆ ಇವತ್ತು ಬೆಳಗ್ಗೆ 6 ಗಂಟೆಗೆ ಒಂದು ನಕ್ಷತ್ರ ಶುರುವಾದರೆ ಬೆಳಗ್ಗೆ 6 ಗಂಟೆವರೆಗೂ ಒಂದು ನಕ್ಷತ್ರ ಇರುತ್ತೆ. ನಾಳೆ ಬೆಳಗ್ಗೆ 6 ಗಂಟೆವರೆಗೂ. 6 ರಿಂದ 12 ಗಂಟೆವರೆಗೂ ಒಂದು ಪಾದ, 12 ರಿಂದ 6 ಗಂಟೆವರೆಗೂ ಒಂದು ಪಾದ, ಈ ಅಲ್ಲಿಂದ ಮತ್ತೆ ಮಧ್ಯರಾತ್ರಿ 12 ಗಂಟೆವರೆಗೂ ಒಂದು ಪಾದ, ಬೆಳಗ್ಗೆ 6 ಗಂಟೆಗೆ ಒಂದು ಪಾದ, 4 ಪಾದ. ಎಲ್ಲ ನಕ್ಷತ್ರಕ್ಕೂ ಇರುತ್ತೆ ಇದು. ನಾನು ಪಾದಗಳ ವಿವರ ಹೇಳ್ತಾ ಹೋಗ್ತೀನಿ, ಗಮನಿಸ್ಕೊಳ್ಳಿ. ಅಶ್ವಿನಿ ನಕ್ಷತ್ರದವರು 1ನೇ ಪಾದದಲ್ಲಿ ಹುಟ್ಟಿದ್ರೆ, ಅಶ್ವಿನಿ ನಕ್ಷತ್ರ 1ನೇ ಪಾದಕ್ಕೆ ಏನು ದೋಷ ಅಂತಂದರೆ, ಗಂಡು ಮಗು ಆದರೆ ತಂದೆಯ ಆರೋಗ್ಯಕ್ಕೆ ದೋಷ ಇದೆ, ಹೆಣ್ಣು ಮಗು ಆದರೆ ತಾಯಿಯ ಆರೋಗ್ಯಕ್ಕೆ ದೋಷ ಇರುತ್ತೆ. ಏನಿಲ್ಲ, ಅದಕ್ಕೆ ಸಣ್ಣ ಪುಟ್ಟ ಪೂಜೆ ಮಾಡ್ಕೊಂಡ್ರೆ ಹೋಗುತ್ತೆ, ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. 1ನೇ ಪಾದದಲ್ಲಿ ಹುಟ್ಟಿದವರು ಒಳ್ಳೆ ಆಡಳಿತಗಾರ ಲಕ್ಷಣ ಹೊಂದಿರ್ತಾರೆ. ನಾನಾಗಲೇ ಹೇಳಿದೆ, ಕೆಲಸ ಮಾಡ್ತಿರ್ತಾರಂತ. ಒಳ್ಳೆಯ ಗುಣ ಸ್ವಭಾವ. ಕ್ಷುಲ್ಲಕ ಕಾರಣಗಳಿಗೆ ಇವರು ತಲೆ ಹಾಕಲ್ಲ. ಜೀವನದ ಪ್ರಥಮಾರ್ಥ ಸುಖವಾಗಿರುತ್ತೆ, ದ್ವಿತೀಯಾರ್ಧ ಸ್ವಲ್ಪ ಅನಾರೋಗ್ಯ ಅಶಾಂತಿ ಇರುತ್ತದೆ. 2ನೇ ಪಾದದವರಿಗೆ ಹೆಣ್ಣು ಮಗು ಹುಟ್ಟಿದ್ರೆ ತಾಯಿಗೆ, ಅದೇ ರೀತಿ ಗಂಡು ಮಗು ಹುಟ್ಟಿದ್ರೆ ತಂದೆಗೆ ಆರೋಗ್ಯ ದೋಷ ಇರುತ್ತೆ. ಇವರು ಶಾಂತ ಸ್ವಭಾವದವರು, ಅನ್ಯರ ಮೇಲೆ ಅವಲಂಬಿತರಾಗ್ತಾರೆ. 2ನೇ ಪಾದದವರು ನೋಡಿ, 1ನೇ ಪಾದಕ್ಕೂ 2ನೇ ಪಾದಕ್ಕೂ ಕ್ಯಾರೆಕ್ಟರ್ ಹೆಂಗೆ ಚೇಂಜ್ ಆಗುತ್ತಂತ. ಹೌದು, ಭಾಳ ಜನ ಯೋಚನೆ ಮಾಡ್ತಾರೆ, ನಂದು ಅಶ್ವಿನಿ ನಕ್ಷತ್ರ, ಅವನದು ಅಶ್ವಿನಿ ನಕ್ಷತ್ರ, ನಾನು ಮಾತ್ರ ಏನೂ ಆಗೇ ಇಲ್ಲ, ಅವನು ಮಾತ್ರ ಹಂಗಾಗಿದ್ದಾನೆ. ಯಾವ ಪಾದ ಅಂತ ನೋಡ್ಕೊಳ್ಳಲ್ಲ, ಅವನ ಪಾದ ಮಾತ್ರ ನೋಡ್ತಾನ, ಪಾದ ನೋಡಲ್ಲ. ಅಶ್ವಿನಿ ಟು ಅಶ್ವಿನಿ ಸರ್, ಪಾದಕ್ಕೆ ಹೋಗೋದೇ ಇಲ್ಲ. ನಕ್ಷತ್ರ ಸೇಮ್. ಯಾಕೆ ಸೇಮ್ ಆಗಿರ್ಬೇಕಲ್ಲ, ಎಲ್ಲವೂ ಸೇಮ್ ಆಗಿಲ್ವಲ್ಲ. ಜ್ಯೋತಿಷ ಸುಳ್ಳು. ಇಲ್ಲಿ ಪಾದಗಳಿಗೆ ಹೋಗ್ಬೇಕು. ಅನ್ಯರ ಮೇಲೆ ಅವಲಂಬಿತರಾಗ್ತಾರೆ. ಪರೋಪಕಾರ ಬುದ್ಧಿ ಇರುತ್ತೆ, ಕಷ್ಟ ಸಹಿಷ್ಣುವಿಕೆ ಇರ್ತದೆ. ಕೆಲವು ಕಾಲ ಬೇರೊಬ್ಬರ ಸೇವೆ ಮಾಡತಕ್ಕಂಥ ಅನಿವಾರ್ಯತೆ ಇರುತ್ತೆ. ಅಶ್ವಿನಿ 2ನೇ ಪಾದ. ಎಷ್ಟು 1ನೇ ಪಾದಕ್ಕೂ 2ನೇ ಪಾದಕ್ಕೂ ಎಷ್ಟು ಕ್ಯಾರೆಕ್ಟರ್ ವ್ಯತ್ಯಾಸ ಆಯಿತು, ಅದನ್ನು ಗಮನಿಸ್ಕೋಬೇಕು. 3ನೇ ಪಾದ ನೋಡಿ, ಕೇಳಿಸ್ಕೊಳ್ಳಿ, ಭಾಳ ಚೆನ್ನಾಗಿದೆ. 3ನೇ ಪಾದಕ್ಕೆ ಧನನಷ್ಟ ದೋಷ ಅಂತಿದೆ. ಅಂದರೆ ಇವರು ಎಷ್ಟು ದುಡಿದರೂ ಕೂಡ ಹಣ ಕೈತಲ್ಲ.
ಅಥವಾ 40 ವರ್ಷದ ನಂತರ ಅವರು ಸಮಾಧಾನವಾದ ಹಣವನ್ನು ನೋಡ್ತಾರೆ. 3ನೇ ಪಾದ ಯಾರನ್ನು ನಂಬದಿರ್ತಕ್ಕಂಥ ವ್ಯಕ್ತಿತ್ವ. ಅಂತರಂಗದ ವರ್ತನೆ ಬೇರೆ, ಬಹಿರಂಗದ ವರ್ತನೆ ಬೇರೆ. ಒಂದು ದ್ವಿವರ್ತನೆ ದ್ವಿವರ್ತನೆ ಇರುತ್ತೆ. ಕೋಪೋದ್ರಿಕ್ತ ಮುಖ, ಯಾರಿಗೂ ಸೋಲದ ವ್ಯಕ್ತಿತ್ವ 3ನೇ ಪಾದ. 4ನೇ ಪಾದ ಅದೃಷ್ಟವಂತರು, ಯಾವುದೇ ದೋಷ ಇಲ್ಲ. 4ನೇ ಪಾದಕ್ಕೆ ಹಲವು ಕಲಾ ಕೌಶಲ್ಯತೆ, ನಾನಾ ಕಾರ್ಯ ಮಾಡುವ ಶ್ರೇಷ್ಠತರ ಗುಣಶಾಲಿ. ಆದರೆ ಗುಪ್ತ ಶತ್ರುಗಳ ಕಾಟ ಜಾಸ್ತಿ, ಹಿತಶತ್ರುಗಳ ಕಾಟ ಜಾಸ್ತಿ. ಪರಿಸ್ಥಿತಿ ಪರಿಸರಗಳನ್ನ ನೋಡಿಕೊಂಡು ಹೊಂದಾಣಿಕೆ ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇವರಿಗೆ ಬರುತ್ತೆ. 4ನೇ ಪಾದದವರಿಗೆ. ಈ ನಕ್ಷತ್ರದಲ್ಲಿ ಮಗು ಹುಟ್ಟಿದ್ರೆ ತಂದೆ ಅಥವಾ ತಾಯಿ ತೊಗರಿಬೇಳೆ ದಾನ ಕೊಟ್ಟರೆ ಈ ನಕ್ಷತ್ರ ದೂರ ಆಗುತ್ತೆ. ಅಥವಾ ಅಶ್ವಿನಿ ನಕ್ಷತ್ರ ಸಾಮಾನ್ಯವಾಗಿ ಗೋಪ್ರಸವ ಶಾಂತಿ ಅಂತ ಮಾಡ್ತಾರೆ ಸರ್. ಹಸುವಿನ ಕೆಳಗೆ ಮಗುವನ್ನು ಮಲಗಿಸಿ ಅದನ್ನು ಮಾಡೋದು. ಸಾಮಾನ್ಯವಾಗಿ ಅಶ್ವಿನಿ ನಕ್ಷತ್ರದವರು ಜನಿಸಿದ ಕೂಡಲೇ ಗೋಪ್ರಸವ ಶಾಂತಿ ಮಾಡಿಸ್ಬಿಟ್ರೆ ಬಹಳ ಒಳ್ಳೆಯದು. ಅದನ್ನು ಮಾಡಿಸಿದ್ರೆ ತಪ್ಪೇನಿಲ್ಲ. ಶ್ಲೋಕ: ಅಶ್ವಿನ ತೇಜಸ ಚಕ್ಷು ಪ್ರಾಣೇನ ಸರಸ್ವತಿ ದ್ವೀರ್ಯಂ ವಾಚೇಂದ್ರಿಯೋ ಬಲೆ ನೇಂದ್ರಾಯ ದ ದುರಿಂದಿಯಂ. ಶ್ಲೋಕ ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ. ಇದನ್ನು ನೀವು ಒಂದು ಸುಲಭವಾದ ಸೂತ್ರ ಹೇಳ್ಕೊಡ್ತೀನಿ. ಎಲ್ಲರ ಮನೇಲಿ 2 ಮೊಬೈಲ್ ಇರುತ್ತೆ. ಇದನ್ನು ನೋಡ್ತಾ ಇರ್ತೀರಿ. ಈ ಎಪಿಸೋಡ್ ಇದು ಬಂದಾಗ ನಮ್ಮ ವಾಯ್ಸ್ ಸಹಿತ ಇದನ್ನು ರೆಕಾರ್ಡ್ ಮಾಡ್ಕೊಂಬಿಡಿ. ಅವಾಗ ಕೇಳಿದ್ರೆ ಕಿವಿಗೆ ಕೂತ್ಬಿಡು. ಕರೆಕ್ಟ್. 2 ಮೊಬೈಲ್ ಇದ್ದೇ ಇರುತ್ತೆ. ಇನ್ನೊಂದು ಮೊಬೈಲಲ್ಲಿ ರೆಕಾರ್ಡ್ ಮಾಡಿಬಿಡಿ. ಇದು ಇಮಿಡಿಯೇಟ್ ಸೂತ್ರ. ನಾನು ಯಾವಾಗಲೂ ಡೌನ್ ಮಾಡ್ತೀನಿ, ಅದಕ್ಕೆ ಪಿನ್ ಸಿಕ್ಕಲಿಲ್ಲ, ನಮ್ಮ ಕಂಪ್ಯೂಟರ್ ಸರಿ ಇಲ್ಲ, ಡೌನ್ಲೋಡ್ ಆಗಲಿಲ್ಲ, ಪವರ್ ಇರಲಿಲ್ಲ, ನೆಟ್ ಇರಲಿಲ್ಲ, ಸ್ತೋತ್ರ ಇಲ್ಲ, ಹಿಂಗೆ ಇಟ್ಕೊಳ್ಳಿ. ಇನ್ನೊಂದು ಮೊಬೈಲು ಹಿಂಗೆ ಹಾಕ್ಬಿಡಿ, ರೆಕಾರ್ಡು ರಪ್ಪನ್ನು ಕಟ್ ಮಾಡ್ಕೊಳ್ಳಿ. ಯಾವಾಗ ಬೇಕಾದ್ರೂ ಶ್ಲೋಕ ಕೇಳ್ಕೊಬೋದು. ಯಾಕೆಂದ್ರೆ ಶ್ಲೋಕಗಳನ್ನ ಕರೆಕ್ಟಾಗಿ ಹೇಳ್ಬೇಕು, ತಪ್ಪು ಹೇಳೋಂಗ. ಹೌದೌದು. ಅಶ್ವಿನ ತೇಜಸ ಚಕ್ಷು ಪ್ರಾಣೇನ ಸರಸ್ವತಿ ವೀರ್ಯಂ ಮಾಚೇಂದ್ರೋ ಬಲೆ ನೇಂದ್ರಾಯದ ದುರಿಂದಿಯಂ. ಅಶ್ವಿನಿ ನಕ್ಷತ್ರದ ಎಲ್ಲರೂ ಈ ಶ್ಲೋಕವನ್ನು ಆವಾಗವಾಗ ಯಾವಾಗ ನಿಮಗೆ ಫ್ರೀ ಆಗುತ್ತೆ ಅವರು ಹೇಳ್ಕೊಳ್ಳಿ. ಮಂಗಳವಾರ ಕಂಪಲ್ಸರಿ ಹೇಳ್ಕೊಳ್ಳಿ. ಮಂಗಳವಾರ ಗುರುವಾರ ಈ ಶ್ಲೋಕವನ್ನು ಹೇಳ್ಕೊಂಡ್ರೆ ಭಾಳ ಒಳ್ಳೆಯದು. ಯಾವಾಗ ಹೇಳಿದ್ರು 3 ಸಾರಿ ಹೇಳಬೇಕು. ಇದು ಕಂಪಲ್ಸರಿ. ಬೆಳಗ್ಗೆ 3 ಸರಿ, ಸಂಜೆ 3 ಸರಿ, ಅಥವಾ ಯಾವಾಗಲ 1 ಸಾರಿ ಹೇಳಿ 3 ಸರಿ ಕಂಪಲ್ಸರಿ ಹೇಳಬೇಕು. 3 ಬಾರಿ ಅನ್ನೋದನ್ನು ಯಾಕೆ ಒತ್ತು ಹೇಳ್ತೀನಿ ಅಂದರೆ ಇದು ಬಹಳ ಮುಖ್ಯವಾಗಿ ತಿಳ್ಕೊಳ್ಳಿ. ಓಂ ಗಣೇಶಾಯ ನಮಃ ಹಿಂಗೆ ಅಂದ್ಬಿಟ್ಟು ಕೈ ಮುಗಿದ್ರೆ ಮಂತ್ರ ಗಣೇಶನಿಗೆ ತಲುಪಿಲ್ಲ. ಪೋಸ್ಟ್ ಆಫೀಸ್ನ ಜ್ಞಾಪಿಸ್ಕೊಳ್ಳಿ. ಪೋಸ್ಟ್ ಮಾಡೋದು ಜ್ಞಾಪಿಸ್ಕೊಳ್ಳಿ. ಬರೆಯೋದು 1 ಮೊದಲನೇದು, ಕವರ್ಗೆ ಹಾಕಿ ಗಮ್ ಮಾಡೋದು 2ನೇದು, ಪೋಸ್ಟ್ ಬುಕ್ ಹಾಕೋದು 3ನೇದು. ಆಗ್ತಾನೆ ಹೋಗಿ ತಲುಪ್ತು ಅಲ್ವಾ? ಓಂ ಗಣೇಶಾಯ ನಮಃ, ಓಂ ಗಣೇಶಾಯ ನಮಃ, ಓಂ ಗಣೇಶಾಯ ನಮಃ ರಪ್ ಅಂತ ತಲುಪ್ತು ಗಣಪತಿ. ಏನೇ ಮಂತ್ರ ಹೇಳಿ, ಏನೇ ಪ್ರಾರ್ಥನೆ ಮಾಡಿ, ಏನೇ ಸ್ತುತಿ ಮಾಡಿ 3 ಸರಿ ಮಾಡೋದನ್ನು ಗಮನ ಇಟ್ಕೊಳ್ಳಿ. ಅದು 3ನೇ ಬಾರಿಗೇನೆ ಹೋಗಿ ಅದು ದೇವರಿಗೆ ತಲುಪುವುದು. ನಿಮಗೆ ಗೊತ್ತಿರಲಿ. ಎಲ್ಲ ಅಶ್ವಿನಿ ನಕ್ಷತ್ರದವರಿಗೆ ಶುಭವಾಗಲಿ. ಇನ್ನೂ ಹೆಚ್ಚಿನ ವಿವರಗಳು ಬೇಕು ಅಂತ ನಿಮಗೆ ಅನಿಸಿದರೆ ನಕ್ಷತ್ರದಿಂದನೇ ಎಲ್ಲ ತೀರ್ಮಾನ ಆಗೋಲ್ಲ. ನಕ್ಷತ್ರ ಇನ್ನು ರಾಶಿ ಇರುತ್ತೆ, ಗ್ರಹಗಳಿರುತ್ತೆ, ವಾರ ಇರುತ್ತೆ, ತಿಥಿ ಇರುತ್ತೆ, ಯೋಗ ಇರುತ್ತೆ, ಕರ್ಣ ಇರುತ್ತೆ. ಎಲ್ಲವನ್ನು ಗಮನಿಸಿ ಜ್ಯೋತಿಷವನ್ನು ಹೇಳಬೇಕಾಗತ್ತೆ. ನಕ್ಷತ್ರದ ಜ್ಯೋತಿಷವೇ ಫೈನಲ್ ಅಂತ ಭಾವಿಸಬೇಡಿ. ಇನ್ನೂ ಹೆಚ್ಚಿನ ವಿವರಗಳು ನಿಮಗೆ ಡೌಟ್ ಬಂದಾಗ ಜ್ಯೋತಿಷರನ್ನ ಭೇಟಿ ಮಾಡಿದ್ರೆ ಹೆಚ್ಚಿನ ವಿವರಗಳು ಸಿಗುತ್ತೆ. ಎಲ್ಲ ಅಶ್ವಿನಿ ನಕ್ಷತ್ರದವರಿಗೆ ಶುಭವಾಗಲಿ. ಸಮಸ್ತ ಸನ್ಮಂಗಳಾನಿ ಭವಂತು.